ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣ ಟೀಚರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಅವರಿಗೆ ಟೆಕ್ಸ್ಟ್ ಬುಕ್ 3ರಲ್ಲಿ ಬರುವಂಥ ಬ್ಲಾಕ್ 1 ಛಂದಸ್ಸು ವರ್ಣವೃತ್ತಗಳು ಮತ್ತು ಮಾತೃವೃತ್ತಗಳಲ್ಲಿ ಘಟಕ 6ನೇದು ಮಾತು ಛಂದಸ್ಸು ಕಂದ ರಗಳೆ ಅದರ ಉಗಮ ಲಕ್ಷಣ ಇತಿಹಾಸವನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಹಿಂದಿನ ಒಂದು 5 ಘಟಕಗಳೇನಿದೆ ಅದನ್ನು ಆಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿ ಇದನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಸೊ ನೀವು ಅದನ್ನು ನೋಡಿದ್ರೆ ನೀವು ಇಲ್ಲಿ ನೋಡಿದ್ರೆ ಈ ಒಂದು ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸರಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮೊದಲು ನಾವು ಈ ಒಂದು ಘಟಕದಲ್ಲಿ ಏನೇನೆಲ್ಲ ಓದ್ತೇವೆ ಅಂತಂದರೆ ಮಾತು ಛಂದಸ್ಸು, ಹಾಗೆ ಅದರ ಸಾಮಾನ್ಯ ಸ್ವರೂಪ, ಹಾಗೆ ಕಂದ, ಹಾಗೆಯೇ ನಿಷ್ಪತ್ತಿ, ಉಗಮ ಲಕ್ಷಣ, ಇತಿಹಾಸ, ವೈಶಿಷ್ಟ್ಯ ಕಂದದು, ಹಾಗೆ ರಗಳೆದನ್ನು ರಗಳೆಯ ನಿಷ್ಪತ್ತಿ, ಉಗಮ ಲಕ್ಷಣ, ಹಾಗೆ ಪ್ರಭೇದಗಳು, ಉತ್ಸಾಹ ರಗಳೆ, ಮಂದ ನೀಲ ರಗಳೆ, ಲಲಿತ ರಗಳೆ, ಸರಳ ರಗಳೆ. ಸೊ ಇದಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ 30 ನಿಮಿಷಗಳ ಮೇಲಾದರೆ ಪಾರ್ಟ್ 2 ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ 30 ನಿಮಿಷದ ಒಳಗಾದರೆ ನಾನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ, ಇಲ್ಲ ಅಂತಂದರೆ ಇನ್ನೊಂದು ಪಾರ್ಟ್ 2 ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಅದು ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಎಷ್ಟು ಮಿನಿಟ್ಸ್ ಇದೆ ಅಂತ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ಇಂದಿನ ಘಟಕದಲ್ಲಿ ಅಕ್ಷರ ಛಂದಸ್ಸು, ವರ್ಣ ಛಂದಸ್ಸುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಅಂದಮೇಲೆ ಈ ಘಟಕದಲ್ಲಿ ನಾವು ಮಾತು ಛಂದಸ್ಸಿನ ಸಾಮಾನ್ಯ ಸ್ವರೂಪ ಹಾಗೂ ಕಂದರಗಳ ಬಗ್ಗೆ ಪರಿಚಯನ ಮಾಡ್ಕೊತೇವೆ. ಕನ್ನಡ ಛಂದಸ್ಸನ್ನು ವರ್ಣ ಛಂದಸ್ಸು, ಅಕ್ಷರ ಛಂದಸ್ಸು, ಹಾಗೆಯೇ ಮಾತು ಛಂದಸ್ಸು ಮತ್ತು ಅಂಶ ಛಂದಸ್ಸು ಎಂದು ಪ್ರಧಾನವಾಗಿ 3 ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ. ಹಾಗೆ ಇವುಗಳಲ್ಲಿ ಅಕ್ಷರ ಛಂದಸ್ಸು ಮತ್ತು ವರ್ಣ ಛಂದಸ್ಸಿನ ಬಗ್ಗೆ ನಾವು ತಿಳಿದಿದ್ದೇವೆ ಅಲ್ವಾ ಇಂದಿನ ಘಟಕದಲ್ಲಿ. ಹಾಗೆ ಕೊನೆಯದಾಗಿ ಮಾತು ಛಂದಸ್ಸನ್ನು ಕುರಿತು ಅಭ್ಯಾಸ ಮಾಡುವುದಕ್ಕೆ ನಾವು ತೊಡಗೋಣ. ವರ್ಣ ಛಂದಸ್ಸಿನಲ್ಲಿ ಗಣದ ಮೂಲಮಾನ ಅಕ್ಷರ, ಅಂಶ ಛಂದಸ್ಸಿನಲ್ಲಿ ಅಂಶವೇ ಗಣದ ಮೂಲಮಾನ ಆಗಿರುವಂತೆಯೇ ಮಾತು ಛಂದಸ್ಸಿನಲ್ಲಿ ಮಾತ್ರೆಯು ಗಣದ ಮೂಲಮಾನ ಆಗಿರುತ್ತದೆ. ಮಾತು ಛಂದಸ್ಸಿನಲ್ಲಿ 3, 4, 5 ಗಣಗಳು ಛಂದಸ್ಸು ಸಾಮಾನ್ಯವಾಗಿ ಕಂಡುಬರುತ್ತದೆ. ಪ್ರಾಚೀನ ಕನ್ನಡ ಛಂದಸ್ಸಿನಲ್ಲಿ ಕಂದ 4 ಮಾತ್ರೆಯ ಗಣ ಛಂದಸ್ಸಾದರೆ ರಗಳೆಯ ಪ್ರಭೇದಗಳಾದ ಉತ್ಸಾಹ, ಮಂದ, ನೀಲ, ಲಲಿತ ರಗಳೆಗಳು ಕ್ರಮವಾಗಿ 3, 4, 5 ಮಾತ್ರೆಗಳು ಛಂದಸ್ಸಿನಿಂದ ಕೂಡಿರುತ್ತವೆ. ಈ ಘಟಕದಲ್ಲಿ ಕಂದ ಮತ್ತು ರಗಳೆಯ ವಿಚಾರಗಳನ್ನು ನಾವು ಅಭ್ಯಾಸವನ್ನು ಮಾಡೋಣ. ಮೊದಲು ಮಾತ್ರ ಛಂದಸ್ಸು, ಅದರ ಸಾಮಾನ್ಯ ಸ್ವರೂಪ. ಮಾತು ಛಂದಸ್ಸಿನಲ್ಲಿ ಅಕ್ಷರಗಳು, ಅಂಶಗಳು ಪ್ರಧಾನವಾಗಿರದೆ ಮಾತ್ರೆಗಳೇ ಪ್ರಧಾನವಾಗಿರುತ್ತವೆ. ಅಂದರೆ ಮಾತೃವೃತ್ತಗಳಿಂದ ಕಟ್ಟಿದ ಛಂದಸ್ಸು ಮಾತ್ರ ಛಂದಸ್ಸು ಎನಿಸುತ್ತದೆ. ನಿಮಗೆ ಈಗಾಗಲೇ ಗೊತ್ತಿರುವ ಸಂಗತಿ, ಮಾತೃವೃತ್ತಗಳೆಲ್ಲವೂ ಮಾತ್ರಗಣಾತ್ಮಕವಾದುಗಳೇ. ಮಾತ್ರೆಗಳಿಂದ ಕಟ್ಟಿದ ಗಣಗಳಿಗೆ ಮಾತ್ರಗಣಗಳು ಎಂದು ಹೆಸರು. ಹಾಗೆ ವೃತ್ತಿಪಾದದ ಅಕ್ಷರಗಳಿರುವ ಬೆಲೆಯನ್ನು ಮಾತ್ರೆ ಎನ್ನುತ್ತೇವೆ. ಒಂದು ಹ್ರಸ್ವಸ್ವರದ ಉಚ್ಚಾರಣೆಗೆ ಬೇಕಾಗುವ ಕಾಲಕ್ಕಿಂತ ಸಾಮಾನ್ಯವಾಗಿ 2ರಷ್ಟು ಕಾಲ ದೀರ್ಘಾಕ್ಷರದ ಉಚ್ಚಾರಣೆಗೆ ಬೇಕಾಗುತ್ತೆ ಅಲ್ವಾ. ಇದನ್ನು ಗಮನಿಸಿ. ಹ್ರಸ್ವಸ್ವರಕ್ಕೆ ಬೆಲೆಯನ್ನು 1 ಮಾತ್ರೆ ಎಂದು ಲಘು, ದೀರ್ಘಾಕ್ಷರಕ್ಕೆ ಬೆಲೆಯನ್ನು 2 ಮಾತ್ರೆಗಳು ಗುರು ಎಂದು ನಿಗದಿ ಮಾಡುವುದನ್ನು ನಾವು ತಿಳಿದಿದ್ದೇವೆ ಅಲ್ವಾ. ವೃತ್ತಪಾದಗಳಲ್ಲಿ ಮಾತ್ರೆಗಳು ಆಧಾರದ ಮೇಲೆ ಗಣ ವಿಭಜನೆ ನಡೆಯುತ್ತೆ. ಅರ್ಥಾತ್ ಮಾತ್ರೆಗಳ ಸಂಖ್ಯೆಗೆ ಅನುಗುಣವಾಗಿ ಗಣಗಳ ವಿಭಾಗವಾಗಿರುತ್ತವೆ. ಗಣಗಳ ಅನುಕ್ರಮದಲ್ಲಿ ಪಾದದಿಂದ ಪಾದಕ್ಕೆ ಸಾಮ್ಯವಿರಬಹುದು, ವ್ಯತ್ಯಾಸವಿರಬಹುದು. ಆದರೆ ಇವುಗಳಲ್ಲಿ ಮಾತ್ರೆ ಗಣಗಳನ್ನು ಕಟ್ಟುವ ಸಂಖ್ಯೆ ಸಮನಾಗಿರುತ್ತವೆ. ಕಂದ, ರಗಳೆ, ಷಟ್ಪದಿಗಳನ್ನು ಗಮನಿಸಿದರೆ ಇದು ನಮಗೆ ತಿಳಿಯುತ್ತದೆ. ವೃತ್ತಪಾದದ ಗಣಗಳಲ್ಲಿ ಗಣಗಳು ಕಟ್ಟು ಕೆಡಬಾರದು. ಹಾಗೆಯೇ ಅಂದರೆ 2 ಗಣಗಳ ನಡುವೆ 1 ಗುರುವನ್ನು ತಂದು, ಆದರೆ 2 ಮಾತ್ರೆಗಳ ಬೆಲೆಯನ್ನು ಆತೀಚೆಯ ಗಣಗಳಿಗೆ ಹಂಚುವಂತಿರಬಾರ್ದು. ಅರ್ಥ ಆಯ್ತಾ? ಒಂದು ಗುರುವನ್ನು ತಂದು, ಆದರೆ 2 ಮಾತ್ರೆಗಳ ಬೆಲೆಯನ್ನು ಆಚೀಚೆಯ ಗಣಗಳಿಗೆ 2 ಗಣಗಳ ನಡುವೆ 1 ಗುರುವನ್ನು ತಂದು, ಅದರ 2 ಮಾತ್ರೆಗಳ ಬೆಲೆಯನ್ನು ಆಚೀಚೆಗೆ ಗಣಗಳಿಗೆ ಹಂಚುವಂತಿರಬಾರದು. ಕೆಲವೊಮ್ಮೆ ವೃತ್ತಿಪಾದದ ಮಾತ್ರಗಣದಲ್ಲಿ ಲಘು ಗುರುಗಳ ಜೋಡಣೆಯನ್ನು ಒಂದು ಕ್ರಮವನ್ನು ವಿಧಿ ನಿಷೇಧವನ್ನು ಹೇಳಿರುವುದುಂಟು.
ಕಂದ ಪದ್ಯದ ಲಕ್ಷಣ ವಿಚಾರಗಳನ್ನು ಇದಕ್ಕೆ ಉದಾಹರಣೆಯಾಗಿ ನಾವು ಮುಂದೆ ಗಮನಿಸಲಿದ್ದೇವೆ. ಹಾಗೆಯೇ ಕೆಲವು ಇರಬಹುದು, ಗಣಗಳ ಕಟ್ಟು ಕೂಡ ಕಟ್ಟಂತೆ ತೋರಬಾರದು. ಇಂತಹ ಸಂದರ್ಭಗಳಲ್ಲಿ ಗಣ ನಿಯಮವನ್ನು ವ್ಯತ್ಯಾಸವನ್ನು ಚಲಿತವಾಗಿ ಲಯದ ಏಕನತೆಯನ್ನು ತಪ್ಪಿಸಲು ನೆರವಾಗುತ್ತದೆ. ಗಣನಿಯಮದಲ್ಲಿ ವ್ಯತ್ಯಾಸವಾದರೂ ಮಾತ್ರ ಸಂಖ್ಯೆ ಸಮಾನವಾಗಿರುತ್ತದೆ. ಆದ್ದರಿಂದ ಹೊಸಗನ್ನಡ ಛಂದಸ್ಸಿನಲ್ಲಿ ಟಿ.ಎಂ. ಶ್ರೀ ಅವರು ಇದನ್ನು ಗಣ ಪರಿವೃತ್ತಿ ಎಂದು ಕರೆದಿರುವುದನ್ನು ನಾವು ಮುಂದಿನ ಅಭ್ಯಾಸ ಕ್ರಮದಲ್ಲಿ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಮಾತಿಗೆ ರಗಳೆ ಮತ್ತು ಉತ್ತಮ ನಿದರ್ಶನವಾಗಿದೆ. ಅಂದಮೇಲೆ ಕನ್ನಡದಲ್ಲಿ ಕಂಡುಬರುವ ಪ್ರಮುಖ ಮಾತ್ರೆಗಳೆನಿಸಿದೆ. ಕಂದ ಹಾಗೂ ರಗಳೆಗಳ ಬಗ್ಗೆ ವಿವರವಾದ ಅಧ್ಯಯನಕ್ಕೆ ಈಗ ನಾವು ನೋಡೋಣ. ಆಯಿತಾ? ಫಸ್ಟು ಕಂದ. ಕನ್ನಡ ಸಾಹಿತ್ಯದಲ್ಲಿ ಕಂದ ಪದ್ಯ ತಕ್ಕ ಮಟ್ಟಿಗೆ ಪ್ರಾಚೀನವೂ ಬಹು ಪ್ರಚುರವೂ ಆದ ಮಾತೃಛಂದಸ್ಸಿನ ಒಂದು ಬಂಧ. ಹಳಗನ್ನಡ ಸಾಹಿತ್ಯದಿಂದ ಹೊಸಗನ್ನಡ ಸಾಹಿತ್ಯದವರೆಗೆ ಇದರ ವ್ಯಾಪ್ತಿ ವೈವಿಧ್ಯಗಳು ಹಬ್ಬಿಹರಡಿವೆ. ಪ್ರಾಚೀನ ಚಂಪು ಕಾವ್ಯಗಳಲ್ಲಿ ಇದರದೇ ಮೈಲ್ಗೈ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ಸಂದಸ್ಥಾನ, ಪಾಂಡಿತ್ಯ ಪ್ರಧಾನ ಕಾವ್ಯ ಚಂಪು ಕಾವ್ಯಗಳಲ್ಲಿ ಕಂದಕ್ಕೆ ಸಲ್ಲುತ್ತೆ. ಈ ಮಾತಿನಿಂದ ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಕಂದ ಪದ್ಯ ಪಡೆದುಕೊಂಡಿರುವ ವಿಶೇಷ ಸ್ಥಾನಮಾನವೇನು ಎಂಬುದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಕಂದದ ನಿಷ್ಪತ್ತಿ. ಕಂದ ಎಂಬ ಹೆಸರು ದೇಶ್ಯ ಪದವಲ್ಲ. ಇದು ಸಂಸ್ಕೃತ ಪ್ರಾಕೃತ ಭಾಷೆಗಳ ಸಂಪರ್ಕದಿಂದ ಕನ್ನಡದಲ್ಲಿ ಕಾಣಿಸಿಕೊಂಡಿರುವ ಪದ ಎಂಬುದು ಕೆಲವು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಏಕೆಂದರೆ ಸಂಸ್ಕೃತ ಹಾಗೂ ಪ್ರಾಕೃತ ಭಾಷೆಗಳಲ್ಲಿ ಇದನ್ನು ಹೋಲುವ ಅಥವಾ ಇದಕ್ಕೆ ಸಮನಾದ ಶಬ್ದ ಪ್ರಯೋಗಗಳು ಕಂಡುಬರುತ್ತೆ. ಆದ್ದರಿಂದ ಕಂದ ಶಬ್ದದ ನಿಷ್ಪತ್ತಿ ಬಗ್ಗೆ ಕೆಲವು ವಿಚಾರಾಂಶಗಳನ್ನು ನಾವಿಲ್ಲಿ ಹೊರಬಿದ್ದಿವೆ. ಬಹಳ ಸಂಕ್ಷಿಪ್ತವಾಗಿ ಈ ಅಭಿಪ್ರಾಯಗಳನ್ನು ನಾವು ಗಮನಿಸೋಣ. ಕಂದವು ಮಾತ್ರಗಣಬದ್ಧವಾದ್ದರಿಂದ ಇದರ ಮೂಲವನ್ನು ಕನ್ನಡದಲ್ಲಿ ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದಿರುವ ಡಿ.ಎಸ್. ಕರ್ಕಿ ಅವರ ಅಭಿಪ್ರಾಯ ಹೀಗಿದೆ. ಕಂದವು ಸಂಸ್ಕೃತ ಮಾತೃವೃತ್ತಗಳಲ್ಲಿ ಆರ್ಯೇಯ ಶ್ರಮಿಸುತ್ತದೆ. ಆರ್ಯೆಯನ್ನು ಅನುಸರಿಸಿ ಪ್ರಾಕೃತದಲ್ಲಿ ಸ್ಕಂದಕ ಎಂಬ ಛಂದೋಬದ್ಧ ರೂಪುಗೊಂಡು ಕಂದ ಎಂಬ ಅಪಭ್ರಂಶ ರೂಪದಲ್ಲಿ ಕಣ್ಣಿಗೆ ಬೀಳುತ್ತದೆ. ಪ್ರಾಕೃತದ ಮಾರ್ಗವಾಗಿ ಸ್ಕಂದಕವು ಕನ್ನಡ ಮತ್ತು ತೆಲುಗುಗಳಿಗೆ ಕಂದವೆಂಬ ಹೆಸರಿನಿಂದ ಬಂದಿರಲು ಸಾಕು ಎಂದಿದ್ದಾರೆ. ಸಂಸ್ಕೃತದಲ್ಲಿ ಸ್ಕಂದವೆಂದರೆ ಷಣ್ಮುಖನೆಂದು, ಸ್ಕಂದವೆಂದರೆ ಹೆಗಲು ಎಂದು ಅರ್ಥವಿದೆ. ಸ್ಕಂದವೆಂದರೆ ಹೆಗಲು ಎಂದು ಅರ್ಥವಿದೆ. ಷಣ್ಮುಖ ಅರ್ಥದ ಸ್ಕಂದ ತಮಿಳಿನಲ್ಲಿ ಕಂದ ಎನ್ನಾಗುತ್ತದೆ. ಹೀಗೆ ಕನ್ನಡದಲ್ಲೂ ಸ್ಕಂದದಿಂದಲೇ ಕಂದ ಬಂದಿರಬಹುದೇ, ಅಥವಾ ಕಾಚು, ಕಾಂದು, ಕಂದು ಎಂಬ ಮೂಲಕ ಬಂದಿರಬಹುದು ಎಂಬುದು ಟಿ.ಎಂ. ಶ್ರೀ ಅವರ ಅಭಿಪ್ರಾಯವಾಗಿದೆ. ಸ್ಕಂದದ ಪ್ರಾಕೃತ ಶಬ್ದರೂಪ ಕಂದ ಎಂಬುದು ಹ್ರಸ್ವಗೊಂಡು ಕನ್ನಡ ಕಂದ ಎಂದಾಗಿರಬೇಕು. ಟಿ.ವಿ. ವೆಂಕಟಾಚಲಶಾಸ್ತ್ರಿ ಅವರು ಮುಂದುವರಿದು ಹೇಳುವ ಕಂದ ಎಂಬ ಹೆಸರು ಕೂಡ ಸ್ಕಂದಕದ ಪ್ರಾಕೃತ ರೂಪಗಳಲ್ಲಿ ಕಂದಕಂ, ಕಂದಹ, ಕಂದಯ ಒಂದರಿಂದ ನಿಷ್ಠನ್ನವಾಗಿದೆ ಎಂಬ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಈ ಪ್ರಕಾರ ಕಂದಹ ಕಂದ ಆಗಿರುವುದು ಸಾಧ್ಯ ಎಂದಿದ್ದಾರೆ. ಕನ್ನಡ ಛಂದಸ್ಸು ಪ್ರಾಕೃತದ ಸಮದ್ವಿಪದಿ ವಿಭಾಗದಲ್ಲಿ ಬರುತ್ತದೆ. ಆದರೆ ನಿಷ್ಪತ್ತಿ ಸ್ಕಂದಕ, ಸ್ಕಂದ, ಕಂದ, ಖದ ಆಗಿದೆ ಎನ್ನುವುದು ಸೀತಾರಾಮಜಿ ಗೀರಾಧರ ಅವರ ಅಭಿಪ್ರಾಯವಾಗಿದೆ. ಈ ಹೇಳಿಕೆಗಳನ್ನು ಗಮನಿಸಿದಾಗ ಕಂದ ಶಬ್ದವು ಕನ್ನಡ ಮತ್ತು ತೆಲುಗುಗಳಿಗೆ ಪ್ರಾಕೃತ ಅಥವಾ ಸಂಸ್ಕೃತ ಮೂಲಕ ಬಂದ ಶಬ್ದವಾಗಿದೆ ಎನ್ನುವುದು ಸ್ಪಷ್ಟವಾಗಿದೆ. ಅಲ್ಲದೆ ಸಂಸ್ಕೃತದ ಸ್ಕಂದಕ ಪ್ರಾಕೃತದಲ್ಲಿ ಕಂದ ಆಗಿ ಕನ್ನಡಕ್ಕೆ ಬರುವಾಗ ಕಂದ ಆಗಿರುತ್ತದೆಂಬ ಸಾಧ್ಯತೆ ಇದೆ. ಆದ್ದರಿಂದ ಸ್ಕಂದಕ ಕಂದ ಬಂದ ಕಂದ ಎಂದು ಆಗಿದೆ ಎಂಬ ತೀರ್ಮಾನಕ್ಕೆ ನಾವು ಅಂತಿಮವಾಗಿ ಬರುವುದಾಗಿದೆ. ಇವಾಗ ಉಗಮ ನೋಡೋಣ. ಕಂದದ್ದು. ವಿದ್ಯಾರ್ಥಿ ಮಿತ್ರೆ, ಕಂದ ಪದ್ಯದ ಉಗಮದ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಕೆಲವರ ಇದು ಸಂಸ್ಕೃತದ ಆರ್ಯತೆಯಿಂದ ಬಂದಿದ್ದೆ ಎಂದಿದ್ದಾರೆ. ಇನ್ನು ಕೆಲವರು
ಪ್ರಾಕೃತದ ಸ್ಕಂದದಿಂದ ರೂಪುಗೊಂಡಿದೆ ಎಂದಿದ್ದಾರೆ. ಮತ್ತೆ ಕೆಲವರು ಇದು ಕನ್ನಡ ಅಂಶ ಛಂದಸ್ಸನ್ನೇ ಆಧರಿಸಿ ನಿರ್ಮಾಣಗೊಂಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಕಂದ ಪದ್ಯದ ಉಗಮದ ಬಗ್ಗೆ ವಿದ್ವಾಂಸರುಗಳು ವ್ಯಕ್ತಪಡಿಸುವ ಅಭಿಪ್ರಾಯಗಳನ್ನು ನಾವು ಇಲ್ಲಿ ಒಂದೊಂದಾಗಿ ಪರಿಶೀಲಿಸೋಣ. ಫಸ್ಟ್ ಒನ್, ಕನ್ನಡ ಕೈಪಿಡಿಕಾರರು ಸಂಸ್ಕೃತದ ಆರ್ಯ ಅಥವಾ ಗಾತವೃತ್ತವು ಪ್ರಾಕೃತದಲ್ಲಿ ಆಯರ್ಗೀತ ಅಥವಾ ಸ್ಕಂದವೆಂಬ 64 ಮಾತ್ರೆಯ ವೃತ್ತವಾಗಿ ಕನ್ನಡದಲ್ಲಿ ಮತ್ತು ತೆಲುಗಿನಲ್ಲಿ ವಿಶೇಷವಾಗಿ ಕಂದ ಎಂಬ ಹೆಸರಿನಲ್ಲಿ ಪ್ರಚಾರದಲ್ಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸೆಕೆಂಡ್ ಒನ್, ಅಚ್ಚ ಕನ್ನಡ ಛಂದ ಅಂಶಗಣ ಛಂದ ಕಂದ ಮಾತ್ರಗಣ ಬಂದ. ಆದ್ದರಿಂದ ಕಂದದ ಮೂಲವನ್ನ ಅಚ್ಚಗನ್ನಡ ಛಂದದಲ್ಲಿ ಕಂಡುಹಿಡಿಯುವುದು ಸಾಧ್ಯವಿಲ್ಲ. ಕಂದವು ಸಂಸ್ಕೃತ ಮಾತ್ರ ವೃತ್ತಗಳಲ್ಲಿ ಆರ್ಯೆಯನ್ನು ಸನ್ನಿಸುತ್ತದೆ. ಆರ್ಯೆಯನ್ನು ಅನುಸರಿಸಿ ಪ್ರಾಕೃತದಲ್ಲಿ ಸ್ಕಂದಕ ಎಂಬ ಛಂದೋಬಂಧ ರೂಪುಗೊಂಡು ಕಂದಯ ಎಂಬ ಅಪಭ್ರಂಶ ರೂಪದಲ್ಲಿ ಕಣ್ಣಿಗೆ ಬೀಳುತ್ತೆ. ಪ್ರಾಕೃತದ ಮಾರ್ಗವಾಗಿ ಸ್ಕಂದಕವು ಕನ್ನಡ ಮತ್ತು ತೆಲುಗುಗಳಿಗೆ ಕಂದವೆಂದು ಹೆಸರಿನಿಂದ ಬಂದಿರಬಹುದು ಎಂಬುದಾಗಿ ಡಿ.ಎಸ್. ಕರ್ಕಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಥರ್ಡ್, ಕಂದದ ಮೂಲಕ್ಕೆ ವೃತ್ತಗಳನ್ನು ಆಶ್ರಯಿಸಬೇಕಾಗಿಲ್ಲ. ಸಂಸ್ಕೃತ ಜನ್ಯವೆನ್ನುವ ಅವಶ್ಯಕತೆಯೂ ಕೂಡ ಇಲ್ಲ. ಆರ್ಯೆಯನ್ನು ಮೌನದ ಅಥವಾ ವಿಲಂಬನದ 3 ಮಾತ್ರೆಗಳನ್ನು ಒಪ್ಪುವುದಾದರೆ ಅಂಶಲಯಕ್ಕೆ ಅದನ್ನು ಸೇರಿಸಬಹುದೆನಿಸುತ್ತದೆ. ಅಂಶದ ಲಯಗಳು ಮಾತ್ರಲಯಕ್ಕೆ ತಿರುಗಿದ ತ್ರಿಪದಿ ಷಟ್ಪದಿಗಳ ಕಥೆಯನ್ನ ಬಲ್ಲೆವು. ಅದೇ ರೀತಿ ಅಂಶದ ಲಯದಲ್ಲಿದ್ದ ಯಾವುದೋ ಒಂದು ಬಂಧವು ಹಲವು ರೂಪಗಳನ್ನು ದಾಟಿ ಮಾತ್ರಲಯವಾದ ಕಂದಕ್ಕೆ ತಿರುಗಿಸಿರಬಹುದು ಎಂಬುದು ಕೆ. ಶಿವರಾಮ ಐತಾಳ ಅವರ ಅಭಿಪ್ರಾಯವಾಗಿದೆ. ನೆಕ್ಸ್ಟ್ ಫೋರ್ತ್ ಒನ್, ಕನ್ನಡದ ಕಂದವು ಸಂಸ್ಕೃತದಲ್ಲಿ ಅಯರ್ಗೀತಿ ಎನಿಸಿದೆ. ಸಂಸ್ಕೃತ ಪ್ರಾಕೃತಗಳಲ್ಲಿ ಸ್ಕಂದಕ ಎನಿಸಿದೆ. ಆರ್ಯ ಪ್ರಭೇದಕ್ಕೆ ಸಮೀಪವಾಗಿದೆ ಎಂದಿರುವ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ ಅವರು ಕಂದ ಪದ್ಯ ಸಂಸ್ಕೃತದ ಅಥವಾ ಪ್ರಾಕೃತದ ಸ್ಕಂದದ ಮೂಲಕ ಉಗಮಗೊಂಡಿರಬಹುದು. ಆದರೆ ಮೂಲವು ಆಯರ್ಗೀತಿಯೇ ಸಂದಕವೇ ಎನ್ನುವುದಕ್ಕಾಗಿ ಖಚಿತವಾಗಿ ನಿರ್ಣಯಿಸುವುದು ಕಷ್ಟ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್ ಫಿಫ್ತ್ ಒನ್, ಎಲ್. ಬಸವರಾಜು ಅವರ ಪ್ರಕಾರ ಕಂದವು ಆರ್ಯ ವಂಶಕ್ಕೆ ಸೇರಿದ್ದು. ಅವರ ಪೀಳಿಗೆಯ ಕ್ರಮ ಆರ್ಯಗಿತಿ ಕಂದ ಎಂದು. ಆರ್ಯೆಯ ಪೂರ್ವದಂತೆಯೇ ಉತ್ತರಾರ್ಧವು ಇದ್ದರೆ ಈ ಗೀತಿಯ ಪೂರ್ವಾರ್ಧ ಉತ್ತರಾರ್ಧಗಳ ಕೊನೆಗೆ ಒಂದೊಂದು ಗುರು ಸೇರಿದರೆ ಆಯರ್ಗೀತಿ ಅಂದರೆ ಕಂದ ಆಗುತ್ತದೆ ಎಂಬ ಅಭಿಪ್ರಾಯಕ್ಕೆ ಬರುತ್ತದೆ. ಎಲ್. ಶಾಸ್ತ್ರಿ ಎನ್ನುವ ವಿದ್ವಾಂಸರ ಪ್ರಕಾರ ಕಂದವು ನೇರವಾಗಿ ಸಂಸ್ಕೃತದಿಂದ ಆಯರ್ಗೀತಿ ವೃತ್ತದಿಂದ ಬಂದದ್ದು. ಹೀಗೆ ಹೇಳಲು ಇರುವ ಮುಖ್ಯವಾದ ಆಧಾರವೆಂದರೆ ಕಂದದಲ್ಲಿ ನಿಯಮವಾಗಿ ಪಾಲಿತವಾಗಿರುವ ಯತಿ ಹಾಗೂ ಪ್ರಾಕೃತ ಮೂಲವಾಗಿದ್ದರೆ ಅಲ್ಲಿನಂತೆಯೇ ಇಲ್ಲಿಯೂ ಯತಿ ನಿಯಮವು ಪಾಲಿಸಲ್ಪಡುತ್ತದೆ ಇರಬೇಕಿತ್ತು. ವರ್ಣವೃತ್ತಗಳಲ್ಲಿ ಯತಿ ನಿಯಮ ಮೀರಿದ ಕನ್ನಡ ಕವಿಗಳು ಕಂದವನ್ನು ಪ್ರಾಕೃತದಿಂದ ಪಡೆದಿದ್ದರೆ ಖಂಡಿತಕ್ಕೂ ಯತಿ ನಿಯಮವನ್ನು ಇಟ್ಟುಕೊಳ್ಳುತ್ತಿರಲಿಲ್ಲ ಎಂಬುದು ಅವರ ಪ್ರಮುಖ ವಾದವಾಗಿದೆ. ಈವರೆಗೆ ಉದ್ಧರಿಸಿದ ಎಲ್ಲ ಹೇಳಿಕೆಗಳನ್ನು ಗಮನಿಸಿದಾಗ ಕಂದ ಉಗಮ ಸಂಸ್ಕೃತದ ಆಯರ್ಗೀತಿ ಅಥವಾ ಪ್ರಾಕೃತದ ಸಂದಕವನ ಆಗಿರುವುದು ಸ್ಪಷ್ಟ ಎಂಬ ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಆದರೂ ಕಂದದ ಉಗಮ ಸಂಸ್ಕೃತದಲ್ಲೋ ಪ್ರಾಕೃತದಿಂದಲೋ ಎಂಬ ಉಚಿತ ತೀರ್ಮಾನಕ್ಕೆ ಬರುವುದು ಇಲ್ಲಿ ಅಷ್ಟೇ ಮುಖ್ಯವೆನಿಸುತ್ತದೆ. ಯಾಕಂದರೆ ಲಕ್ಷಣ ಸ್ವರೂಪದಲ್ಲಿ ಕನ್ನಡದ ಕಂದವು ಸಂಸ್ಕೃತದ ಆಯರ್ಗೀತಿಯನ್ನು ಆಶ್ಚರ್ಯಕರವಾಗಿ ಹೋಲುತ್ತದೆ. ಅದರ ವಿವರಣೆಗೆ ನಾನು ಇಲ್ಲಿ ತೊಡಗುವುದಿಲ್ಲ. ಈ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಹೊಂದುವ ಆಸೆ ನಿಮಗಿದ್ರೆ ಕನ್ನಡದ ಛಂದಸ್ಸಿನ ಚರಿತ್ರೆ ಸಂಪುಟ 1 ಈ ಪುಸ್ತಕವನ್ನು ಅವಶ್ಯಕವಾಗಿ ಗಮನಿಸಿದ್ರೆ ನಿಮಗೆ ಇನ್ನೂ ವಿವರವಾಗಿ ಅರ್ಥ ಆಗುತ್ತೆ. ಹಾಗೆ ಕಂದ ಶಬ್ದವು ಪ್ರಾಕೃತದ ಕಂದಹ ಪದದ ಜೊತೆ ಹೆಚ್ಚು ಹೋಲುತ್ತದೆ. ಹೀಗಾಗಿ ಕಂದದ ಮೇಲೆ ಸಂಸ್ಕೃತದ ಆಯರ್ಗೀತಿ ಪ್ರಾಕೃತದ ಸ್ಕಂದಕದ ಪ್ರಭಾವವನ್ನು ನಿಚ್ಚಳವಾಗಿ ಗುರುತಿಸಲು ಸಾಧ್ಯವಿದೆ. ನಮ್ಮ ಪ್ರಾಚೀನ ಕನ್ನಡ ಕವಿಗಳು ಸಂಸ್ಕೃತ ಪ್ರಾಕೃತಗಳೆರಡಲ್ಲಿಯೂ ಪ್ರಭುತ್ವವನ್ನು ಹೊಂದಿದವರಾಗಿದ್ದರು. ಹೀಗಾಗಿ ಪ್ರಾಕೃತದ ಕಂದಹ ಸಂಸ್ಕೃತದ ಆಯರ್ಗೀತಿ ಎರಡೂ ಒಂದೇ ಆಗಿರುವುದನ್ನು ಪ್ರಾಯಶಃ ಗಮನಿಸಿದ್ದಿರಬೇಕು ಎನ್ನುವುದಾದ್ದರಿಂದ ಕಂದ ಪದ್ಯಕ್ಕೆ ಸಂಸ್ಕೃತದ ಆರ್ಯಗೀತಿಯೇ ಮೂಲವಿರಬೇಕು. ಆದರೆ ಕಂದವೆಂಬ ಶಬ್ದಕ್ಕೆ ಪ್ರಾಕೃತ ಕಂದಹವೇ ಮೂಲ ಎಂದು ಹೇಳಬೇಕಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಪರಿಶೀಲಿಸಿದಾಗ ತಿಳಿದು ಬರುವ ಸಂಗತಿ ಏನಂದರೆ
ಪ್ರಾಕೃತದಿಂದಲೇ ಈ ಬಂಧ ಮತ್ತು ಇದರ ಹೆಸರನ್ನು ಆರಂಭದಲ್ಲಿ ಇವರು ತೆಗೆದುಕೊಂಡಿರಬಹುದಾದರೂ ಆಯುರ್ಗೀತೆಯನ್ನು ಗಮನಿಸಿ ಲಕ್ಷಣ ಶುದ್ಧತೆಯ ದೃಷ್ಟಿಯಿಂದ ಗಣ ಹಾಗೂ ಯತಿ ನಿಯಮ ಕನ್ನಡದ ಕವಿತ್ವ ದೃಷ್ಟಿಯಿಂದ ಪ್ರಾಸನಿಯಮ ಇದನ್ನು ಸೇರ್ಪಡೆಗೊಳಿಸಿರಬಹುದು. ಇದು ಸರಿಯಾಗಿದ್ದಲ್ಲಿ ಕಂದದ ಮೇಲೆ ಕಂದಹ ಮತ್ತು ಆಯುರ್ಗೀತೆ ಇವೆರಡರ ಪ್ರಭಾವ ಇದೆ ಎನ್ನುವುದು ನಮಗಿಲ್ಲಿ ಸ್ಪಷ್ಟವಾಗುತ್ತೆ. ನೆಕ್ಸ್ಟ್ ಇದರ ಲಕ್ಷಣವನ್ನು ನೋಡೋಣ. ಈವರೆಗಿನ ಅಧ್ಯಯನದಿಂದ ನಾವು ಕಂದ ಪದ್ಯದ ನಿಷ್ಪತ್ತಿ ಹಾಗೂ ಉಗಮದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ ಅಲ್ವಾ. ಈಗ ಕಂದ ಪದ್ಯದ ಲಕ್ಷಣ ವಿಚಾರಕ್ಕೆ ಬರೋಣ. ನಾಗವರ್ಮನು ತನ್ನ ಚೆಂದು ಬುದ್ಧಿಯ 4ನೇ ಅಧಿಕಾರದಲ್ಲಿ ಕಂದದ ಲಕ್ಷಣವನ್ನು ಹೀಗೆ ತಿಳಿಸಿದ್ದಾನೆ. ಇಲ್ಲಿ ನೋಡಬಹುದು. ಪೂರಬಾಣ ವೈನೇಶರಗಣ ಮೀರೆನಾಲ್ಕುಂ ಪದದೋಜೆ ಯುಗ್ಮಗೊಳ್ಪ ನೆರಡಿರ್ಪ ತೊಳ್ತಿಯೇಪ ಪನ್ನೆರಡಿರ್ಪತ್ತಾತೆ ಮಾತ್ರೆಗಳ್ ಮೃಗ ನಯನೆ. ಇದರ ಪ್ರಕಾರ ಕಂದ ಪದ್ಯವು 4 ಪಾದಗಳುಳ್ಳದ್ದು. ಎಷ್ಟು? 4 ಪಾದಗಳುಳ್ಳದ್ದು. ಈ 4 ಪಾದಗಳಲ್ಲಿ 1 ಮತ್ತು 3ನೆಯ ಪಾದಗಳು 4 ಮಾತ್ರೆಯ 3 ಗಣಗಳನ್ನು, 2 ಮತ್ತು 4ನೆಯ ಪಾದಗಳು 4 ಮಾತ್ರೆಯ 5 ಗಣಗಳನ್ನು ಹೊಂದಿರುತ್ತದೆ. ಇನ್ನೊಮ್ಮೆ 4 ಪಾದಗಳಲ್ಲಿ ಅಂದರೆ 4 ಪದ್ಯದ ಸಾಲಿನಲ್ಲಿ 1 ಮತ್ತು 3ನೆಯ ಸಾಲಿನ 4 ಮಾತ್ರೆಯ 3 ಗಣಗಳನ್ನು 2 ಮತ್ತು ನೋಡಿ 1 ಮತ್ತು 3ನೆಯ ಸಾಲಿನಲ್ಲಿ 4 ಅಥವಾ 3ನ ಗಣಗಳನ್ನು ಹೊಂದಿರುತ್ತೆ. ಗಣ ವಿಭಜನೆ ಮಾಡಿ ಲೈನ್ ಎಳಿತೀವಲ್ಲ, ಅದನ್ನು 4 ಮತ್ತು 3ನೇ ಗಣವನ್ನೇ ಆ ಥರ ವಿಂಗಡಿಸ್ತಾರೆ. ಹಾಗೆ 4 ಬಂದರೆ 4 ಪದಗಳಿಗೆ ಗಣಗಳಿಗೆ ಮಾತ್ರೆಗಳಿಗೆ ಗಣ ವಿಂಗಡಣೆ ಮಾಡ್ತೀವಲ್ಲ, ಅದನ್ನು 3 ಮತ್ತು 4 ಹಾಕ್ತಾರೆ, ಮಾತ್ರೆ ಗಣಗಳಿಗೆ ಹಾಕ್ತಾರೆ. ಹಾಗೆಯೇ 2 ಮತ್ತು 4ನೆಯ ಸಾಲಿನಲ್ಲಿ 4 ಮತ್ತು 5 ಗಣಗಳನ್ನು ನಾವು ಗಣಗಳನ್ನು ಹೊಂದಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಕಂದ ಪದ್ಯದಲ್ಲಿ ಒಟ್ಟು 16 ಗಣಗಳಿದ್ದು, ಕಂದ ಪದ್ಯದಲ್ಲಿ ಎಷ್ಟು ಗಣಗಳಿರುತ್ತೆ? 16 ಗಣಗಳಿದ್ದು ಮಾತ್ರೆಗಳ ಸಂಖ್ಯೆ 64 ಆಗಿರುತ್ತವೆ. 16 ಗಣಗಳಿದ್ದರೆ ಮಾತ್ರೆಗಳು ಎಷ್ಟಿರುತ್ತೆ? 64 ಆಗಿರುತ್ತೆ. ಇದರಲ್ಲಿ ಪೂರ್ವಾರ್ಧ 32 ಮಾತ್ರೆಗಳನ್ನು, ಅಂದರೆ 1ನೆಯ ಪಾದದಲ್ಲಿ 4 × 3 ಎಷ್ಟಾಯಿತು? 12 ಮಾತ್ರೆಗಳು. 12 ಮಾತ್ರೆಗಳು 2ನೆಯ ಪಾದದಲ್ಲಿ 4 × 5 20 ಮಾತ್ರೆಗಳು, ಒಟ್ಟು 32 ಮಾತ್ರೆಗಳು. ಅಂದರೆ 3ನೆಯ ಪಾದದಲ್ಲಿ 4 × 3 12 ಮಾತ್ರೆಗಳು, 4ನೆಯ ಪಾದದಲ್ಲಿ 4 × 5 20 ಮಾತ್ರೆಗಳು, ಉತ್ತರಾರ್ಧ 32 ಮಾತ್ರೆಗಳು ಇರುತ್ತವೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಗಮನಿಸ್ಬೋದು. ಇಲ್ಲಿ ನಾನು ಇಂಗ್ಲೀಷ್ ಅಕ್ಷರದಲ್ಲೂ ಕೂಡ ನಂಬರ್ಸ್ ಬರೆದಿದ್ದೀನಿ, ನಿಮ್ಗೆ ಅರ್ಥ ಆಗಲ್ಲ ಅಂತ ಕೆಲವರಿಗೆ. ಸೊ ನೋಡಿ, ಕಂದ ಪದ್ಯದಲ್ಲಿ ಒಟ್ಟು 16 ಗಣಗಳಿರುತ್ತೆ, ಮಾತ್ರೆಗಳ ಸಂಖ್ಯೆ 64 ಆಗಿರುತ್ತೆ. ಇದರಲ್ಲಿ ಪೂರ್ವಾರ್ಧ 32 ಮಾತ್ರೆಗಳನ್ನು, ಅಂದರೆ 1ನೆಯ ಪಾದದಲ್ಲಿ 4 ಮತ್ತು 3 ಇರುತ್ತೆ. ಸೊ ಅದರಲ್ಲಿ ಟೋಟಲು 12 ಮಾತ್ರೆಗಳು. ಹಾಗೆ 2ನೆಯ ಪಾದದಲ್ಲಿ 4 ಮತ್ತು 5 20 ಮಾತ್ರೆಗಳು. ಹಾಗೆ ಒಟ್ಟು 32 ಮಾತ್ರೆಗಳು. ಅಂದರೆ 3ನೆಯ ಪಾದದಲ್ಲಿ 4 × 3 12 ಮಾತ್ರೆಗಳು. ಹಾಗೆ 4ನೆಯ ಪಾದದಲ್ಲಿ
20 ಮಾತ್ರೆಗಳು, ಉತ್ತರಾರ್ಧ 32 ಮಾತ್ರೆಗಳು ಇರುತ್ತವಂತೆ. ಅರ್ಥ ಆಯ್ತಾ? ಸೊ ನಾಗವರ್ಮನ ಲಕ್ಷಣ ಪದ್ಯದಿಂದ ಕಂದ ಪದ್ಯದ ಬಗ್ಗೆ ನಮಗೆ ತಿಳಿದು ಬರುವ ಮಾಹಿತಿಗಳು ಇಷ್ಟು. ಸಂಸ್ಕೃತ ಲಾಕ್ಷಣಿಕ ಜಯಕೀರ್ತಿಯ ತನ್ನ ಚಂದೋನು ಶಾಸನದಲ್ಲಿ ಸ್ಕಂದಕದ ಲಕ್ಷಣವನ್ನ ಕುರಿತು ಹೇಳಿದ್ದಾನೆ. ಇದು ಕಂದ ಪದ್ಯದ ಲಕ್ಷಣವನ್ನೇ ಸ್ಪಷ್ಟವಾಗಿ ಕುರಿತು ಹೇಳಿರುವಂತೆ ಇದೆ. ಆದ್ದರಿಂದ ಜಯಕೀರ್ತಿ ಆ ಲಕ್ಷಣ ಪದ್ಯದ ಹಿನ್ನೆಲೆಯಿಂದ ಕಂದ ಪದ್ಯದ ಲಕ್ಷಣದ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳಲು ನಮಗೆ ಸಾಧ್ಯವಿದೆ. ಅದನ್ನೀಗ ನಾವು ಗಮನಿಸೋಣ. ಸರ್ವ ಚತುರ್ಮಾತ್ರಗಣು ಗುರುವಾರ್ಥಷ್ಟ ಮಾಗ ನುಭಾಯಾರ್ಧ ಸ್ಕಂದಂ ಪೂರ್ವತ್ರಿ ಗೌಣೌ ಜಾಂಗ್ರ ಸರ್ವತ್ರ ಯುಜಿ ನಜೋ ಲೌಚೌ ವ ಸಷ್ಟ. ಅಂದರೆ ಕಂದ ಪದ್ಯದ ಗಣಗಳು 4 ಮಾತ್ರೆಗಳಿಂದ ಕೂಡಿರುತ್ತೆ. ಅರ್ಥ ಆಯ್ತಾ? ಎಷ್ಟು ಮಾತ್ರೆಗಳಿಂದ ಕೂಡಿರುತ್ತೆ? 4 ಮಾತ್ರೆಗಳಿಂದ ಕೂಡಿರುತ್ತೆ. ಕಂದದ ಪದ್ಯದಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳು ಕಂಡು ಬರುತ್ತವೆ. ಪೂರ್ವಾರ್ಧದ 3+5 8ನೆಯ ಗಣ ಹಾಗೂ ಉತ್ತರಾರ್ಧದಲ್ಲಿ 3+5 4ನೆಯ ಗಣ ಗುರುವಿನಿಂದ ಅಂತ್ಯವಾಗಿರುತ್ತೆ. ನಾವು ಆಲ್ಮೋಸ್ಟ್ ನಾವೆಲ್ಲ ನೋಡ್ದಂಗೆ ಜಾಸ್ತಿ ಯಾವ ಗುರುವಿನಿಂದಲೇ ಲಾಸ್ಟ್ ಎಂಡ್ ಆಗೋದು. ಕಂದ ಪದ್ಯದ ವಿಷಮ ಸ್ಥಾನದಲ್ಲಿ ಅಂದರೆ 1, 3, 5, 7, 9, 11, 13, 15ನೆಯ ಗಣಗಳ ಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಜಗಣ ಸ್ವತಂತ್ರ ಬರಬಾರದು ಅಂತ ಹೇಳ್ತಿದ್ದಾರೆ. ಕಂದ ಪದ್ಯದ 6ನೆಯ ಸ್ಥಾನದಲ್ಲಿ ಮಧ್ಯ ಗುರುವಿನ ಗಣ ಜಗಣ ಅಥವಾ ಸರ್ವಲಘುವಿನ ಗಣ 4 ನಲಗಣ ತಪ್ಪದೆ ಬರಬೇಕು. ಜಯಕೀರ್ತಿ ಚಂದೋನು ಶಾಸನದಲ್ಲಿನ ಲಕ್ಷಣ ಪದ್ಯದಿಂದ ಈ ಸಂಗತಿಗಳು ನಮಗೆ ತಿಳಿದು ಬರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಸೀನ್ ಕೊಟ್ಟಿದ್ದಾರೆ ಪದ್ಯ ಸಾಲುಗಳು, ಇದನ್ನ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಲಘು ಗುರು ಹಾಕಿ ಗಣ ವಿಂಗಡಿಸಿ ಅಂತ ನಮಗೆ ಕ್ವಶನ್ ಪೇಪರಲ್ಲಿ ಪ್ರಶ್ನೆ 1ರಲ್ಲಿ ಕೇಳ್ತಾರೆ. ಹಾಗೆ ಲಘು ಗುರುವನ್ನು ಹಾಕಬೇಕಾಗುತ್ತೆ. ಗಣ ವಿಂಗಡಣೆಯನ್ನು ಮಾಡಿ ಇದು ಯಾವೊಂದು ಚಪಕ ಮಾಲವೃತ್ತನ, ಉತ್ಪಲ ಮಾಲವೃತ್ತನ, ಕಂದನ, ರಗಳೇನ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ನೋಡೋಣ. ನಾಗವರ್ಮ ಮತ್ತು ಜಯಕೀರ್ತಿ ಲಾಕ್ಷಣಿಕರು ಕೊಟ್ಟಿರುವ ಲಕ್ಷಣ ಸಂಗತಿಗಳಿಗೆ ಅನುಗುಣವಾಗಿ ಒಂದು ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಆನಂತರ ಅದರ ಒಟ್ಟು ಲಕ್ಷಣ ವಿಚಾರಗಳನ್ನು ಸಂಗ್ರಹಿಸಬಹುದು. ನನ್ನ ಸಾಹಸ ಭೀಮ ವಿಜಯಂ ಅಥವಾ ಗದಯುದ್ಧಂ ಕೃತಿಯಲ್ಲಿ ಬರುವ ಈ ಒಂದು ಪದ್ಯವನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಳೋಣ. ಇಲ್ಲಿ ನೋಡ್ಬೋದು. ಅನೃತಂ ಲೋಭಂ ಭಯವೆಂ ಬಿನುತುಂ ನಿನಿ ದ ನಡೋ ಲಿಕ್ಕುರ್ಮೆ ರವಿನಂ ದನನ ನಿಜಾಗ ಮಣ್ಣೆಂ ಬಿನಿತರ್ಕ ನೀನ ಮೊತ್ತ ಮೊದಲಿ ಗನದೈ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಏನಾಗಿ ಇಲ್ಲೇನು ಬಂತು? ಯು ಅಂದರೆ ಲಘು ಬಂತು, ಧ್ರುವನು ಕೂಡ ಲಘು ಬಂತು. ತಮ್ ಆಗಿರೋದ್ರಿಂದ 2 ಅಕ್ಷರದಾಗಿರೋದ್ರಿಂದ ನಾವು ಅಲ್ಲಿ ಗುರು ಹಾಕಿದ್ವಿ. ಹಾಗೆ ಲೋ ಮತ್ತೆ ಬಂಗು ಕೂಡ ಇಲ್ಲಿ ಗುರುವನ್ನ ಹಾಕಿದ್ವಿ. ಹಾಗೆ ಬಯಗೆ ಲಘು, ಹಾಗೆ ಮೆಮ್ಗೆ ಗುರುವನ್ನ ಹಾಕಿದ್ವಿ. ಇಲ್ಲಿ ನೋಡ್ಬೋದು ಒಟ್ಟು 1 2 3 4 ಗಣಗಳಿದೆ. ಇಲ್ಲೂ ಕೂಡ 1 2 3 4, ಇಲ್ಲೂ ಕೂಡ 1 2 3, ಇಲ್ಲೆಲ್ಲ ಫುಲ್ಲು ನಮಗೆ ನಾವು ನೋಡ್ಬೋದು 4 ಗಣಗಳು ನೋಡ್ಬೋದು. ಹಾಗೆಯೇ 4 ಮಾತ್ರೆಗಳನ್ನು ಗಮನಿಸಬಹುದು. ಹಾಗೆಯೇ ಕೊನೆಯಲ್ಲಿ ಏನಿಂದ ಎಂಡಾಗಿದೆ? ಗುರುವಿನಿಂದ ಎಂಡಾಗಿದೆ. ಸೊ ನಾವು ಇಲ್ಲಿ ಇನ್ನೂ ಡೀಟೇಲ್ ಆಗಿ ಇಲ್ಲಿ ನೋಡಿ ಕರೆಕ್ಟಾಗಿ 4 × 3 = 4, 4 4 4 ಎಷ್ಟು ಮಾತ್ರೆಗಳು ಬಂತು? 12 ಮಾತ್ರೆಗಳು, 12 ಮಾತ್ರೆಗಳು. ಹಾಗೆ ಸೆಕೆಂಡ್ ಲೈನಲ್ಲೂ ಅಷ್ಟೇ 4 3 4 4 4 4, ಹಾಗೆ ಕೊನೆಯದಾಗಿ 4 ಇಲ್ಲೂ ಕೂಡ 20 ಮಾತ್ರೆಗಳನ್ನು ನಾವು ನೋಡಬಹುದು. ಹಾಗೆಯೇ ನೆಕ್ಸ್ಟ್
4 3 4 4 4 ಕೊನೆಗೆ 12 ಮಾತ್ರೆಗಳು. 4 5 4 4 4 4 4 20 ಮಾತ್ರೆಗಳು. ಪೂರ್ವಾರ್ಧ ಅಂದರೆ 32 ಮಾತ್ರೆಗಳು. ಒಟ್ಟು 8 4 32 ಮಾತ್ರೆಗಳು. ಉತ್ತರಾರ್ಧದಲ್ಲಿ 32 ಮಾತ್ರೆಗಳು. ಹಾಗೆ ಒಟ್ಟು 8 ಇಂಟು 4 ಒಟ್ಟು ಎಷ್ಟು? 32 ಮಾತ್ರೆಗಳು. ಈ ಉದಾಹರಣೆಯನ್ನು ನಾವು ಗಮನಿಸಿದ ಬಳಿಕ ಕಂದ ಪದ್ಯದ ಲಕ್ಷಣವನ್ನು ಒಟ್ಟಾರೆಯಾಗಿ ಹೇಗೆ ಪಟ್ಟಿ ಮಾಡಬಹುದಾಗಿದೆ? ಕಂದ ಪದ್ಯದಲ್ಲಿ 4 ಪದಗಳಿರುತ್ತೆ. ಪ್ರತಿ ಗಣವು 4 ಮಾತ್ರೆಗಳಿಂದ ಕೂಡಿರುತ್ತೆ. ಹಾಗೆಯೇ ಈಗ ನಾವು ಏನು ಡಿವೈಡ್ ಮಾಡ್ತೀವಲ್ಲ ಅದನ್ನು ನಾವು 4ಕ್ಕೆ ನೋಡಿ ಇಲ್ಲಿ ನೋಡ್ಬೋದು. ಅಂದ್ರು ತಮಗೆ ನಾವು ಒಟ್ಟು 1 2 3 4 ಈ 4 ಆದಮೇಲೆ ತಕ್ಷಣ ಗೆರೆ ಎಳಿಬೇಕು. ಇದು ಕಣ ವಿಂಗಡಣೆ ಮಾಡಬೇಕು. ಸೊ ಇಲ್ಲೊಂದು ಕೂಡ 4ಕ್ಕೆ ಗಣ ವಿಭಜಿಸ್ತೀವಿ. ಹಾಗೆ 3ನೇದಕ್ಕೂ ನಾವು ಅದೇ ಥರ ಮಾಡಿದ್ದೇವೆ. 1 ಮತ್ತು 3ನೆಯ ಪಾದಗಳಲ್ಲಿ 4 ಮಾತ್ರೆಯ 3 ಗಣಗಳು ಅಂದರೆ ಪ್ರತಿ ಪಾದದಲ್ಲಿ 12 ಪ್ಲಸ್ 12 ಮಾತ್ರೆಗಳು ಇರುತ್ತೆ. 2 ಮತ್ತು 4ನೆಯ ಪಾದಗಳಲ್ಲಿ 4 ಮಾತ್ರೆಗಳ 5 ಗಣಗಳು ಅಂದರೆ ಪ್ರತಿ ಪಾದದಲ್ಲಿ 20 ಪ್ಲಸ್ 20 ಮಾತ್ರೆಗಳು ಇರುತ್ತವೆ. ಒಟ್ಟಿನಲ್ಲಿ ಕಂದ ಪದ್ಯ ಒಂದರಲ್ಲಿ 16 ಗಣಗಳು ಅಥವಾ 64 ಮಾತ್ರೆಗಳು ಇರುತ್ತವೆ. ಕಂದ ಪದ್ಯದಲ್ಲಿ 1 ಮತ್ತು 2ನೆಯ ಪಾದಗಳಿಗೆ ಪೂರ್ವಾರ್ಧವೆಂದು, ಹಾಗೆಯೇ 3 ಮತ್ತು 4ನೆಯ ಪಾದಗಳಿಗೆ ಉತ್ತರಾರ್ಧವೆಂದು ಗುರುತಿಸಲಾಗುತ್ತೆ. ಪೂರ್ವಾರ್ಧದಂತೆ ಉತ್ತರಾರ್ಧ, ಉತ್ತರಾರ್ಧದಂತೆ ಪೂರ್ವಾರ್ಧ ಇರುವುದು ಇದರ ಸಾಮಾನ್ಯ ಲಕ್ಷಣವಾಗುತ್ತೆ. ಹಾಗಾಗಿ ಪೂರ್ವಾರ್ಧದ 8ನೆಯ ಗಣ ಹಾಗೂ ಉತ್ತರಾರ್ಧದ ಚಿಹ್ನೆಯಿಂದ ಸೂಚಿಸುವ ಗಣವನ್ನು ನೋಡಿದರೆ ಈ ಅಂಶ ನಮಗೆ ಉತ್ತರಾರ್ಧದ 8ನೆಯ ಗಣ ಕಡ್ಡಾಯವಾಗಿ ಗುರುವಿನಿಂದ ಅಂತ್ಯವಾಗಿರುತ್ತದೆ. ಈ ಚಿಹ್ನೆಯಿಂದ ಸೂಚಿಸಿರುವ ಗಣವನ್ನು ನಾವು ನೋಡಿದ್ರೆ ನಮಗೆ ಮನದಟ್ಟಾಗುತ್ತದೆ. ನೆಕ್ಸ್ಟ್, ಕಂದ ಪದ್ಯದ ಗಣವಿನ್ಯಾಸ ಸಾಮಾನ್ಯವಾಗಿ 5 ಬಗೆಯದಾಗಿರುತ್ತೆ. ಅದು ಹೆಂಗಪ್ಪ ಅಂದರೆ 2 ಲಘು ಗುರು ಲತೆಯ, ಹಾಗೆ ಗುರು, ಹಾಗೆ 2 ಲಘು ದುರ್ಜಟಿ, ಹಾಗೆ 2 ಗುರು ಸರ್ವ, ಹಾಗೆ 1 ಲಘು ಗುರು ಲಘು ಪುರಾರಿ, ಹಾಗೆಯೇ 2 ಗುರು ಅದು ಪುರರಿಪು, ಹೀಗೆ ತೆರನಾಗಿರುತ್ತದೆ. ನೆಕ್ಸ್ಟ್ 5th ಒನ್, ಕಂದ ಪದ್ಯದ ವಿಷಮ ಸ್ಥಾನಗಳಲ್ಲಿ ಜಗಣ ಅಥವಾ ಮಧ್ಯ ಗುರುವಿನ ಗಣ ಗುರು ಲಘು ಗುರು ಬರಬಾರದು. ಮೇಲಿನ ಗುರು ಲಘು ಗುರು ಬಂದಿಲ್ಲ ಅಲ್ವಾ? ಕಂದ ಪದ್ಯದ 6ನೇಯ 14ನೆಯ ಗಣಗಳ ಸ್ಥಾನದಲ್ಲಿ ಜಗಣ ಲಘು ಗುರು ಲಘು ಅಥವಾ ಸರ್ವಲಘುವಿನ ಗಣ ಅಂದರೆ ನಲಗಣ ಬರಲೇಬೇಕು. ಈ ಚಿಹ್ನೆಯಿಂದ ಸೂಚಿಸಿರುವ ಗಣಗಳನ್ನು ಗಮನಿಸಿ. ಅಲ್ಲಿ ಜಗಣ ಲಘು ಗುರು ಲಘು ಬಂದಿದೆ. ಹಾಗೆ 6ನೆಯ ಗಣದ ಮೊದಲನೆಯ ಹ್ರಸ್ವ ಸ್ವರಕ್ಕೆ ಯತಿ ಬರುತ್ತದೆ. ಈ ಬಗೆಯ ಎಲ್ಲ ಲಕ್ಷಣಗಳನ್ನು ಇಲ್ಲಿ ಕೊಟ್ಟಿರುವ ಈ ಪದ್ಯ ಒಂದು ಉತ್ತಮ ಉದಾಹರಣೆಯಾಗಿದೆ. ಕಾವೇರಿಯಿಂದ ಮಾಗೋದಾವರಿ ವರಮಿ ಪರ್ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುದವಳ ವಿಲೀನ ವಿಷದ ವಿಷಯವಿ ಶೇಷಂ. ಕಾವೇ, ಇಲ್ಲಿ ಖಾ ಮತ್ತೆ ವೇ ದೀರ್ಘಾಕ್ಷರ ಆಗಿರೋದ್ರಿಂದ 2ಕ್ಕೂ ಗುರುವನ್ನು ಹಾಕಿದ್ದಾರೆ. ರಿ ಇಂದ ಅದಕ್ಕೂ ಕೂಡ ರೀಗೆ ಲಘು, ಹಾಗೆ ಇಮ್ಗೆ ಗುರು ಆಗಿದ್ದ ಹಾಗೆ ಯುವನ್ನು ಹಾಕಿದ್ದಾರೆ. ಮಾಗುನು ಕೂಡ
ಇಲ್ಲಿ ಗುರುವನ್ನು ನೀವು ಸರಿಯಾಗಿ ಗಮನಿಸಿ ನೋಡಿ. ದಾವರಿ, ವರಮಿ, ಹಾಗೆ ಪ ನಾಡ, ಪರ್ನಾಡ. ಸೊ ಇದಕ್ಕೂ ಕೂಡ ಹಾಕಿದೆ ದಾಖ. ಆ್ಯಕ್ಚುಲಿ ಇಲ್ಲಿ ದಾ ಕರೆಕ್ಟ್. ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಯಾವಾಗ್ಲೂ ಗುರುವನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕಾಗಿ ಅಲ್ಲಿ ಕಾಗೆ ಗುರುವನ್ನು ಹಾಕಿದ್ದಾರೆ. ಲಘು ಆಗಬೇಕಾಗಿತ್ತು, ಬಟ್ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಯಾವತ್ತೂ ಗುರುವನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕಾಗಿ ಅಲ್ಲಿ ಕಾಗೆ ನಾವು ಗುರುವನ್ನು ಗಮನಿಸ್ಬೋದು. ಡೊಳ್ಳು. ನೆಕ್ಸ್ಟ್ ಇತಿಹಾಸ. ಈವರೆಗೆ ಕಂದ ಪದ್ಯದ ಲಕ್ಷಣ ವಿಚಾರಗಳನ್ನು ತಿಳಿದುಕೊಂಡೆವು. ಹಾಗೆ ಇನ್ನೊಂದು ಗಮನಿಸಿ, ಅವರೇ ಹೇಳಿದಂತೆ 1 ಮತ್ತು 3ನೇ ಸಾಲಿನಲ್ಲಿ 12 ಮಾತ್ರೆಗಳು, ಹಾಗೆಯೇ 2 ಮತ್ತು 4ನೇ ಸಾಲಿನಲ್ಲಿ 20 ಮಾತ್ರೆಗಳು ಬರುತ್ತೆ. ಇತಿಹಾಸ. ಈವರೆಗೆ ಕಂದ ಪದ್ಯದ ಲಕ್ಷಣ ವಿಚಾರಗಳನ್ನು ತಿಳಿದುಕೊಂಡೆವು. ಈಗ ಕಂದ ಪದ್ಯದ ಇತಿಹಾಸ ಅಂದರೆ ಕಂದ ಪದ್ಯದ ಬಳಕೆಯನ್ನು ನಮ್ಮ ಕವಿಗಳು ಯಾವ ಕಾಲದಿಂದ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈಗ ಕಂದ ಪದ್ಯದ ಇತಿಹಾಸ ಅಂದರೆ ಕಂದ ಪದ್ಯದ ಬಳಕೆಯನ್ನು ನಮ್ಮ ಕವಿಗಳು ಯಾವ ಕಾಲದಿಂದ ಮಾಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳೋಣ, ಪ್ರಯತ್ನಿಸೋಣ. ಕಂದ ಮಾತ್ರೆಗಳೊಡನೆ ಬೆರೆತು ಗದ್ಯ ಪದ್ಯ ಮಿಶ್ರಿತ ಶಾಸನಗಳಲ್ಲಿ, ಚಂಪು ಕಾವ್ಯಗಳಲ್ಲಿ ಹೇರಳವಾಗಿ ಬಳಕೆಯಾಗಿದೆ. ಶಾಸನಗಳ ಪದ್ಯರಾಶಿಯಲ್ಲಿ ಕಂದದ ಬಳಕೆ ಪ್ರಾಯ ಹೆಚ್ಚು. ಈವರೆಗೆ ದೊರೆತಿರುವ ಮಾಹಿತಿಯ ಪ್ರಕಾರ ಕಂದ ಪದ್ಯದಲ್ಲಿ ಇತಿಹಾಸವನ್ನು 8ನೇ ಶತಮಾನದಿಂದ ಗುರುತಿಸಲು ಸಾಧ್ಯವಿದೆ. ನರಸಿಂಹರಾಜಪುರದ ಸಿಂಗಣ ಗದ್ದೆ ಜೈನ ಮಠದಲ್ಲಿ ದೊರೆತ ಗಂಗಾ ಶ್ರೀಪುರಸನ ಕಾಲದ 726 ರಿಂದ 788 ತಾಮ್ರಶಾಸನದಲ್ಲಿನ ನಿರ್ಮಲ ಕೋಶಿಕ ವಂಶಿಕನ್ ಮುಖಮಾಗೆ ತೊಳ್ಳೆದೊಡೆ ಎಂಬ ಆರಂಭವಾಗುವ ಸಾಲುಗಳುಳ್ಳ 2 ಕಂದ ಪದ್ಯಗಳು ಈಗಿನ ಮಟ್ಟಿಗೆ ಬಳಕೆಯಾಗಿರುವ ಪ್ರಥಮ ಕಂದ ಪದ್ಯಗಳೆಂದು ತಿಳಿದುಬರುತ್ತದೆ. ಈ ಕಂದ ಪದ್ಯಗಳ ಭಾಷೆ ಶೈಲಿಗಳು ಕನ್ನಡತನವನ್ನು ಪ್ರತಿಬಿಂಬಿಸುವಂತಿದ್ದರೂ ಮಾತ್ರ ಸಂಖ್ಯೆಯ ದೃಷ್ಟಿಯಿಂದ ಇವುಗಳಲ್ಲಿ ನ್ಯೂನತೆಗಳಿವೆ. ಇದಾದ ಬಳಿಕ ನಮ್ಮ ಸಾಹಿತ್ಯದ ಮೊದಲ ಉಪಲಾಕೃತಿ ಕವಿರಾಜ ಮಾರ್ಗ ಕಂದ ಪದ್ಯದಲ್ಲಿ ರಚಿತಗೊಂಡಿದೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ. ಚಂಪು ಕಾವ್ಯಗಳಿಗಂತೂ ಒಂದು ಕಂದದ ಬಳಕೆಯೇ ಹೆಚ್ಚು. ಪಂಪ, ಪೊನ್ನ, ರನ್ನ, ನಾಗವರ್ಮ, ನಾಗಚಂದ್ರ, ಜನ್ನ ಇವರ ಕಾವ್ಯಗಳಲ್ಲಿ ಕಂದ ಪದ್ಯದ ಮೇಲ್ಗೈ. ಇದನ್ನು ಗಮನಿಸಿದಾಗ ಚಂಪು ಕಾವ್ಯಗಳಲ್ಲಿ ಹೆಚ್ಚಾಗಿ ಕಂದ ಪದ್ಯ ಕಾಣಿಸಿಕೊಂಡಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಒಂದು ಕಾವ್ಯದಲ್ಲಿ ಸಾಮಾನ್ಯವಾಗಿ ಕಂದ ಪದ್ಯಗಳು ಈ ಕಾವ್ಯದ ಒಟ್ಟು ಪದ್ಯಗಳ ಅರ್ಧದಷ್ಟೇ, ಅರ್ಧಕ್ಕಿಂತ ಹೆಚ್ಚೇ ಇರುತ್ತವೆ. ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗೆ ಸಂದ ಸ್ಥಾನ, ಪಾಂಡಿತ್ಯ ಪ್ರಧಾನ ಕಾವ್ಯದಲ್ಲಿ ಕಂದಕ್ಕೆ ಸಲ್ಲುತ್ತದೆ ಎಂಬ ಮಾತಂತೂ ಪ್ರಾಚೀನ ಕಾವ್ಯದಲ್ಲಿ ಕಂದ ಪದ್ಯದ ಬಾಹುಳ್ಯತೆಯನ್ನು ಏನೆಂಬುದನ್ನು ಮನನ ಮಾಡಿಕೊಡುತ್ತದೆ. ಕಂದ ಕವಿಗಳಿಗೆ ಮಾತ್ರ ಪ್ರಿಯವಾದ ಬಂಧ ಮಾತ್ರವಲ್ಲ, ಶಾಸ್ತ್ರ ಕವಿಗಳಿಗೂ ಇದು ಒಂದು ಪ್ರಿಯವಾದ ಬಂಧವಾಗಿ ಕಂಡುಬರುತ್ತೆ. 2ನೆಯ ಚಾವುಂಡರಾಯ ಲೋಕಾಪಕಾರ ಶ್ರೀ ದಾರಾರ್ಚನ ಜಾತಕ ತಿಲಕ, 1ನೇ ಮಂಗರಸನ ಕಾಗೇಂದ್ರಮಣಿ ದರ್ಪಣ, ಚಂದ್ರರಾಜನ ಮದನ ತಿಲಕ, ಕೇಸಿರಾಜನ ಸಬ್ದಮಣಿ ದರ್ಪಣಂ, ಹಾಗೆ ಬ್ರಹ್ಮಶಿವನ ಸಮಯ ಪರೀಕ್ಷೆ ಇವೇ ಮೊದಲಾದ ಕೃತಿಗಳಲ್ಲಿ ಕಂದ ಪದ್ಯವೇ ಸಾರ್ವಭೌಮತ್ವವನ್ನು ಪಡೆದುಕೊಂಡಿದೆ. ಅಂದಮೇಲೆ ಶಾಸ್ತ್ರ ಕವಿಗಳಿಗೂ ಇದು ಪ್ರಿಯವಾದ ಬಂಧವಾಗಿದೆ ಎಂಬ ಸಂಗತಿ ಇದರಿಂದ ನಮಗೆ ಮನನವಾಗುತ್ತದೆ. ಇದರ ಕಂದದ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋಣ. ಕಂದ ಪದ್ಯ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆಯಲು ಪ್ರಾಯಶಃ ಕೆಲವು ಅಂಶಗಳು ಮುಖ್ಯ ಕಾರಣಭೂತವಾಗಿರಬಹುದು. ಅವುಗಳನ್ನು ಈಗ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಕಂದ ಒಂದು ಅಡಕವಾದ ಮಾತ್ರಬಂಧ. ಇದು ರಚನೆಯ ದೃಷ್ಟಿಯಿಂದ ಕಷ್ಟಕರವಾದ ಮಾತ್ರಬಂಧವಾದರೂ ಗಮನಾರ್ಹ ಚಟುಲತೆ ಹೊಂದಿರುವ ಛಂದಸ್ಸಾಗಿದೆ. ವೈವಿಧ್ಯಪೂರ್ಣವಾದ ಭಾವವನ್ನು, ಅಂದರೆ ನಗು, ಅಳು, ಕೋಪ, ತಾಪ, ರೋಷ, ದ್ವೇಷ, ಪ್ರೀತಿ, ಭಯ, ಕರುಣೆ, ವೀರ ಇತ್ಯಾದಿ ಭಾವಗಳನ್ನು ಇದರಲ್ಲಿ ಸುಂದರವಾಗಿ ಹಿಡಿದಿಡಬಹುದು. ಇದರದ್ದು ನಿಯತವು ಒಂದೇ ಬಗೆಯದ್ದು, ಅದು ನಾದ ಮತ್ತು ಲಯವಲ್ಲ. ಸೂತ್ರ ರಚನೆಗೆ, ಸಂಭಾಷಣೆಗೆ ಅಷ್ಟೇಕೆ ಚೊಕ್ಕವೂ ಅಡಕವೂ ಆದ ಭಾವವಿಭಕ್ತಿಗೆ ಇದು ತುಂಬ ಸೂಕ್ತವಾದ ಮಾಧ್ಯಮ. ಒಟ್ಟಿನಲ್ಲಿ ಕಂದ ಒಂದು ಚೊಕ್ಕವೂ ಆದ ಒಂದು ಅಡಕವಾದ ಮಾತ್ರಬಂಧ. ಶಾಸ್ತ್ರ ವಿಚಾರದ ಖಚಿತತೆಗೆ, ಕಾವ್ಯ ಕಲ್ಪನೆಯ ಅಡಕಕ್ಕೆ ಸರಿ ಹೊಂದುವ ಛಂದೋಬಂಧ. ಯಾಕೆಂದರೆ ಕಂದ ನದಿಯಂತೆ ತುಂಬ ಗಂಭೀರವಾಗಿ
ಪ್ರವಹಿಸುವ ಚಂದೋಲಯವಲ್ಲ, ಚಿಲುಮೆಯಂತೆ ಚಿಮ್ಮುವ ಲಯ, ಚಿಕ್ಕ ಚಿಕ್ಕ ಭಾವಗಳನ್ನು ಚೊಕ್ಕ ಚೊಕ್ಕವಾಗಿ ಅದು ಚಿತ್ರಿಸಬಲ್ಲದು. ಉಪಮೆ ಮತ್ತು ದೃಷ್ಟಾಂತಗಳಿಂದ ಭಾವವನ್ನು ಮಿಂಚಿನಂತೆ ಬೆಳಗಬಲ್ಲುದು. ಹಸಿಗೋಡೆಯಲ್ಲಿ ಅರಳು ನೆಟ್ಟಂತೆ ಅದರ ಪರಿಣಾಮ ಎಂಬ DS ಕರ್ಕಿಯವರ ಈ ಮಾತುಗಳು ಕಂದ ಪದ್ಯದ ಮಹತ್ವವನ್ನು ತಿಳಿಯೋದಕ್ಕೆ ಸಹಕಾರಿಯಾಗಿದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಸಾರಿ, ಆಗಲೇ 35 ಮಿನಿಟ್ಸ್ ಆಗಿಬಿಟ್ಟಿದೆ. ಸೊ ನಾನು ಏನು ಮಾಡೋಕ್ಕಾಗಲ್ಲ, ಇದು ಕಂದದಾಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ರಗಳೆಯ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಅಂತ ಹೇಳ್ತಾ, ಹಾಗೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಅದೊಂದು ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾರೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಅರ್ಥ ಆಗಿದೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮೋರ್ ವೀಡಿಯೋಸ್ಗೆ ಅಂತ ಹೇಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರೋದು, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ತಾ, ಸೊ ನಿಮ್ಗೆ ಇಷ್ಟ ಆದಲ್ಲಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.